ನಮಸ್ಕಾರ ರೀ, ಎಲ್ಲರಿಗೂ ನಮಸ್ಕಾರ. ನೀವು ನಂಬರ್ 1 ಚಾನಲ್ ನೋಡಾಕತ್ತೀರಿ, ಭಾಳ ನಮಗೂ ಸಂತೋಷ ಆಗಾಕತ್ತೈತಿ. ಈಗ ಇವತ್ತೇನು ಸುದ್ದಿ ತೊಗೊಂಡು ಬಂದೇನಂದ್ರೆ ಉತ್ತರ ಕರ್ನಾಟಕದ ಭಾಷೆದಾಗ ಮಾತಾಡಕತ್ತೀನಿ. ಅದು ಒಂದು ಸ್ವಲ್ಪ ನೀವು ಭಾಳ ಮೆಚ್ಕೊಳಕತ್ತೀರಿ, ಅದ್ರ ಸಲುವಾಗಿ ಇದು ಇವತ್ತು ಹೇಳಕ್ಕೆ ಬಂದೀನಿ. ಏನು ಸುದ್ದಿ ತೊಗೊಂಬಂದೀನಿ, ಗೋಕಾಕದಾಗ ನಿನ್ನೆ ಒಂದು ಘಟನೆ ಆಯ್ತು, ಗೊತ್ತಾತೇನು ರೀ ನಿಮ್ಗೆ? ನೋಡ್ರಿ, ಮುಂದೆ ಇವರು ನಾಯಕಾಗಿ ಶಾಸಕರಾಗಿ ಇನ್ನು ಮಂತ್ರಿ ಆಗ್ಯಾರ. ಅಂಥ ಒಂದು ಹುಡುಗ ಹುಡುಗಿ ತಯಾರಾಗ್ಯಾರ ಜಾರಕಿಹೊಳಿ ಮಣ್ತನದಾಗ. ಅವ್ರು ಏನು ಮಾಡಾಕತ್ತಾರ, ಬಡವ್ರು ಎರಡು ಸಾಯಾಕತ್ತಾರ, ಗೊತ್ತೈತೇನ್ರಿ ನಿಮ್ಗೆ? ನೋಡ್ರಿ, ತೊಗರಿಬೇಳೆ ಕಡ್ಲಿಬೇಳೆ ಚಿಮ್ನಿ ಎಣ್ಣೆ ಅಂತೂ ಸಿಗವಾತು ಬಿಡ್ರಿ. ಪೆಟ್ರೋಲ್ ಡೀಸೆಲ್ ಹಾಕೊಳಕ್ಕೆ ಹೋದ್ರೆ 100 ನೋಟ್ ಕೊಟ್ರೆ ಒಂದು ಪ್ಯಾಟ್ಯಾಗ ತಿರುಗಾಡಿ ಬಂದ್ರೆ 100 ನೋಟ್ ಹಾಳ್ರಿ. ದುಡಿಯೋದು ಹೆಂಗೆ ರೀ, 400 ರೂಪಾಯಿ ಗಳಿಸೋದು ಹೆಂಗೆ? ಆಮೇಲೆ ಮೋದಿಗೆ ಇದು ತಿಳಿಯವಾತೇನು ರೀ ಎಲ್ಲ? ಮತ್ತು 25 MP ಆರಿಸಿ ಕಳಿಸೇವ್ರಲ್ಲ ನಾವು. ಅವರಂತೂ ಬಾಯಾಗ ಬೊಟ್ಟು ಇಟ್ಕೊಂಡು ಕಣ್ಣಾಗ ಪಟ್ಟಿ ಇಟ್ಕೊಂಡು ಕಣ್ಣು ಮುಚ್ಚಿ ಅವನ ಮುಂದೆ ನಿಂದಿರ್ತಾರೆ, ಹೋಗು ಗುಲಾಮ್ರಗತೆ. ಅಲ್ಲಿ ಏನು ಮಾತಾಡೋ ಧೈರ್ಯನೂ ಇಲ್ಲರಿ. ಮಾತಾಡ್ರೆ ಅವ ಎಲ್ಲರೇ ಕಪಾಳಿಗೆ ಫಡಲ್ನ ಹೊಡಿತಾನೆ ಅಂಬಲ್ಲ ಅಂತೇಳಿ ಹೆದರಿ ಸಾಯ್ತಾರೆ. ಆದ್ರೆ ಇದಕ್ಕೆಲ್ಲ ಪ್ರತಿರೋಧ ಮಾಡೋ ಸಲುವಾಗಿ, ಅದನ್ನು ಕಡಿಮೆ ಮಾಡೋ ಸಲುವಾಗಿ ಅಕ್ಕಿ ಬ್ಯಾಳೆ ತೊಗರಿ ಬ್ಯಾಳೆ ದಿನ ಏನೇನು ತೊಗೋತೀರಿ ನಾವು, ಕಾಯಿಪಲ್ಲೆ ಗೀಪಲ್ಲೆ ಎಲ್ಲ ಗಗನಕೇರಿ ಐತಿ ನೋಡ್ರಿ. ಇಲ್ಲ ಮುಗುಲು ಮುಟ್ಟಾತೈತಿ. ಉಳ್ಳಾಗಡ್ಡಿ ನೋಡ್ರಿ ಹೆಂಗಾಗೈತಿ. ಪ್ಯಾಟ್ಯಾಗ ತಿರ್ಗ್ಯಾಡ್ರ ಗೊತ್ತಾಕೈತಿ. ಇವ್ರು ಎಂದರೆ MP MLಗಳು ಪ್ಯಾಟಿ ತಿರ್ಗಾಡ್ತಾರನ್ರಿ ಇವ್ರು ಎಂದರೆ ಚೀಲ ಹಿಡ್ಕೊಂಡು ಪ್ಯಾಟ್ಯಾಗ ನೋಡ್ರೇನಪ್ಪ ನೀವು? ನೋಡಿದ್ರೆ ನಮಗೂ ಹೇಳ್ರಿ, ಒಂದು ಸ್ವಲ್ಪ ಫೋಟೋ ಹೊಡೆದು ಹಾಕ್ರಿ. ಒಬ್ಬ MLA ಬಂದಿಲ್ಲಿ ಅಕ್ಕಿ ಜೋಳ ಕಾಯಿಪಲ್ಲೆ ತೊಗೊಳಕತ್ತಾನ ನಾನು ತೋರಿಸ್ಕೊಡ್ರಿ. MP ಎಂದರೆ ಹೋಗ್ಯಾನನ್ರಿ, ಅವ್ನು ಹೆಂತ ಹೋಗ್ಕಾಳನ್ರಿ, ಅವ್ರ ಮಕ್ಳು ಹೋಗ್ಕಾರನ್ರಿ ಅಂದರೆ? ಯಾರೂ ಹೋಗೋದಿಲ್ರಿ. ಯಾಕೆ ಅವ್ರಿಗೆ ಗೊತ್ತಾ ಇಲ್ರಲ್ಲ, ತಂದು ಮನ್ಯಾಗ ಹೋಗಿತಾರೆ ರಾಜ್ ಗಂಟ್ಲೆ. ಒಂದು ಫೋನ್ ಮಾಡ್ರೆ ಸಾಕ್ರಿಪ್ಪ. MLA ಅಂದ್ರೆ ಅಲ್ಲಿ ಒಬ್ಬ ಮಹಾರಾಜ ಇದ್ದಂಗೆ, MP ಅಂದ್ರೆ ಅವ್ನು ದೊಡ್ಡ ಮಹಾರಾಜ, ಮಂತ್ರಿ ಅಂದ್ರೆ ಅವ್ನು ಕುಬೇರ್ ಇದ್ದಂಗೆ ರೀ. ಒಂದೊಂದು ಫೋನ್ ಮಾಡ್ರೆ ದಡಲ್ ತಂದು ಹೋಗಿತಾರೆ. ಇಂಥವೆಲ್ಲ ನೋಡ್ರಿ ಏನೇನು ಆಗಾಕತ್ತೈತಿ. ಇವತ್ತು ನಾವೆಲ್ಲ ಕಣ್ಣು ಮುಚ್ಕೊಂಡು ಕುಂಡು ಪರಿಸ್ಥಿತಿ ಬಂದೈತಿ. ಭಾಳ ತ್ರಾಸ ಆಗಾಕತ್ತೈತಿ. ಎಷ್ಟು ಹೊಟ್ಯಾಗ ಖಾರ ಕಲಿಸ್ದಂಗೆ ಆಗಾಕತ್ತೈತಿ. ಇದನ್ನೆಲ್ಲ ನೋಡೋ ಸಲುವಾಗಿ, ಇದನ್ನೆಲ್ಲ ಬಂದ್ ಮಾಡೋ ಸಲುವಾಗಿ ನೀವೆಲ್ಲರೂ ಒಂದು ಆಗ್ಬೇಕಲ್ಲ. ಒಂದು ಯಾವಾಗ ಆಗ್ತೀರಿ? ಆ ಒಂದು ಆಗೋ ಸಲುವಾಗಿಯೂ ನಿಮಗೆ ಒಂದು ಹುಡುಗ ಹುಡುಗಿ ತಯಾರು ಆಗ್ಯಾರ್ರಿ. ಬೆಳಗಾವಿ ಜಿಲ್ಲಾದಾಗ ನೋಡ್ರಿ, ಗೋಕಾಕದಾಗ ನಿನ್ನೆ ಸೈಕಲ್ ಹೊಡೆದಾರ್ರಿ. ಸತೀಶನ ದೊಡ್ಡ ಮಗಳ ಪ್ರಿಯಾಂಕಾ ಹೆಂಗೆ ಸೈಕಲ್ ಹೊಡೆದಾಳ ನೋಡ್ರಿ. ರಾಹುಲ್ ಸತೀಶ್ ಜಾರಕಿಹೊಳಿ ಸತೀಶನ ಮಗ ಅವ ಹೆಂಗೆ ಸೈಕಲ್ ಹೊಡೆದಾನ ನೋಡ್ರಿ. ಸೈಕಲ್ ಹೊಡೆದ ತೋರಿಸ್ಕೊಟ್ಟಾರ. ಇವತ್ತು ಸೈಕಲ್ ಹೊಡೆದ ಕುದುರೆ ತಂದಿನ ಕತ್ತಿ ಮೇಲೆ ತಿರುಗಾಡುವಂಥ ಪರಿಸ್ಥಿತಿ ತಂದಿಟ್ಟಾರು ಯಪ್ಪ ಪ್ರಧಾನಮಂತ್ರಿ. ಅದರ ಸಲುವಾಗಿ ಹುಡುಗರು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ತಿರುಗಾಡಕತ್ತಾರೆ ಸೈಕಲ್ ಮೇಲೆ. ಇಂಥ ಹುಡುಗರ ಇನ್ನು ಮುಂದೆ ಬಂದ್ರೆ, ಲಕ್ಷಾಂತರ ಹುಡುಗರು ಮುಂದೆ ಬಂದ್ರೆ ಇನ್ನು ಪರಿಸ್ಥಿತಿ ಏನಾಕೈತಿ ಮೋದಿದು? ಕರ್ನಾಟಕದಾಗ BJP ಮೇಲೆ ಭಾಳ ಭರೋಸೆ ಇಟ್ಟಿದ್ದು ಅಲ್ರಿ. ಚಲೋ ದಿವಸ ತೊಗೊಂಬರ್ತೇನೆ ರೀ ನಿಮಗೆ ಅಂತ ಹೇಳಿದವ್ರಿ. ಈಗ ಓದು ಗಡ್ಡ ಬಿಡ್ಕೊಂಡು ಸಾಧುಗತೆ ಕೂತಾರ್ರಿ. ಇನ್ನೇನೇನು ತಪ್ಪಿಸ್ಕೊಳ್ತಾರೋ, ಇನ್ನೇನು ದೇಶ ಸಲುವಾಗಿ ಏನೇನು ಮಾಡ್ತಾರೋ ಎಲ್ಲ ಕಾಣ್ಕೊತ್ಕೊಂಡದಾಗೈತಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡ್ರಿ, ಎಷ್ಟು ನಾವು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದೈತಿ. ಇವತ್ತು ಮನ್ಯಾಗ ತಂಗಳು ಉಳಿದಿದ್ದು ಭಿಕ್ಷುಕರಿಗೆ ನಾವು ಹಾಕ್ತಿದ್ದು, ಅದು ನಮಗೆ ಕೊಡ್ಲಾರ್ದಂಥ ಪರಿಸ್ಥಿತಿ ಆಗೈತಿ. ಯಾಕ್ರಿ? ನಮ್ದು ಹೊಟ್ಟೆ ತುಂಬಾತು. ನಾವು ಒಂದು 200 ರೂಪಾಯಿ ಇವತ್ತು ಮಾರ್ಕೆಟ್ದಾಗ ತೊಗೊಂಡು ಹೋದ್ರೆ ಪ್ಯಾಟ್ಯಾಗ್ರಿ ಏನು ಸಿಗಾಕತ್ತೈತಿ ಹೇಳ್ರಿ? 200 ರೂಪಾಯಿದಾಗ ಗಂಡ ಹೆಂಡತಿ ಮಗಳು ಹೊಟ್ಟೆ ತುಂಬ ಊಟನೂ ಸಿಗುವಾತ್ರಿ. ಇನ್ನು ತಂಗಳು ಉಳಿದಿದ್ದ ಹೆಚ್ಚು ಮಾಡಿದ್ದ ಅಡುಗೆ ಕಡಿಮೆ ಇರ್ತದ ಭಿಕ್ಷುಕರು ಕೊಡ್ತಿದ್ರಲ್ಲ, ಆ ಭಿಕ್ಷುಕರು ಸಹಿತ ಇವತ್ತು ಎಲ್ಲೆಲ್ಲಿ ಸಹಾಯಕತ್ತಾರೆ ಮೋದಿ ಹೆಸರು ತೊಗೊಂಡು. ಅದಕ್ಕೆ ಗೋಕಾಕದಾಗ ಎರಡು ಚಂದ ಒಂದು ಕಾರ್ಯಕ್ರಮ ಹಾಕ್ಕೊಂಡಾರ. ಪ್ರಿಯಾಂಕಾ ಮತ್ತು ರಾಹುಲ್ ಇವರಿಬ್ಬರು ಭವಿಷ್ಯದ ನಾಯಕರಾಗಿ ಬರಾಕತ್ತಾರ. ಪ್ರಿಯಾಂಕಾ ಮುಂದೆ ನಿಪ್ಪಾಣಿಗೆ MLA ಆಗ್ತಾರೆ. ನಿಪ್ಪಾಣಿ ಜನರು ಎಷ್ಟು ಖುಷಿ ಪಡ್ಬೋದಲ್ರಿ. ನಿಪ್ಪಾಣಿ ಏನೇನು ಅಭಿವೃದ್ಧಿ ಆಗ್ತೈತಿ ಅನ್ನೋ ಮುಂದೆ ನೋಡಕ್ರೆ ಆ ಹೆಣ್ಮಗಳ ಇವತ್ತು ರಾಜ್ಯದ ನಾಯಕಿ ಆಗ್ತಾಳೆ. ದೇಶದಾಗ ದಕ್ಷಿಣ ಭಾರತದ ಒಂದು ದೊಡ್ಡ ನಾಯಕಿ ಆಗತಾಳ ಅನ್ನೋದು ನಾವು ಈಗಾಗಲೇ ಹೇಳಿದ್ದೀವಿ. ಅವ್ರ ಅಪ್ಪ ನೋಡ್ರಿ ಸತೀಶ ಎಷ್ಟು ಆಶೀರ್ವಾದ ಮಾಡಿ ಆ ಹುಡುಗರನ್ನ ಹೆಂಗೆ ತಯಾರು ಮಾಡತ್ತಾರ, ಬಡವ್ರದ್ದು ಕಷ್ಟ ಏನೈತೆ ಅನ್ನೋದು ತಿಳ್ಕೋರಿ ಅಂತೇಳಿ ತೋರ್ಸಾಕತ್ತಾರ. ಅವ್ರು ಹಾಕೋ ಬಟ್ಟೆ ಗಿಟ್ಟೆ ನೋಡ್ರಿ, ಆ ಹುಡುಗ ಹುಡುಗಿ ಎಷ್ಟು ಸಿಂಪಲ್ ಅದಾರ. ಬಡವ್ರ ಜೊತೆ ಬಡವ್ರ ಮನೆಗೆ ಹೋಗಿ ಕೂತ ಎಲ್ಲ ಹೇಳಾಕತ್ತಾರ. ಇವತ್ತು ನಾವು ಹೋರಾಟ ಮಾಡೋಣ, ಬೇರೆ ಸರ್ಕಾರ ತರುಣ ಅನ್ನೋದು. ಹಂಗಾದ್ರೆ ಆ ಹುಡುಗ ಹುಡುಗಿ ಸೈಕಲ್ ಹೆಂಗೆ
ಹೊಡೆದಾರ. ಕಾಂಗ್ರೆಸ್ ಕಾರ್ಯಕರ್ತರ ನೂರಾರು ಹುಡುಗರ ಜೊತೆ, ಯುವಕರ ಜೊತೆ, ಎಲ್ಲರ ಜೊತೆ ಏನು ಗೋಕಾಕದ ಕಾರ್ಯಕ್ರಮ ಹಾಕ್ಯಾರ ಆ ಚಿತ್ರ ನಾ ನಿಮಗೆ ತೋರ್ಸಾಕ ಬಂದೇನೆ. ಆ ಚಿತ್ರ ನೋಡ್ರಿ. ಈ ಜವಾರಿ ಭಾಷೆದಾಗ ನಿಮಗೆ ವಿಡಿಯೋ ಹೆಂಗೆ ಅನಿಸ್ತು, ಹಿಂಗೆ ಹೇಳಂದ್ರೆ ಹಿಂಗೆ ಹೇಳ್ತೀವಿ. ಹಂಗಾದ್ರೆ ನಮಗೆ ಬರೆದು ಒಂದು ಅಕ್ಷರ ತಿಳಿಸ್ರಿ, ಲೈಕ್ ಮಾಡಿರಿ, ಈ ವಿಡಿಯೋ ಶೇರ್ ಮಾಡಿರಿ, ಎಲ್ಲರಿಗೂ ಗೊತ್ತಾಗಬೇಕು. ಈಗ ನಾವು ಜವಾರಿದಾಗೂ ಚಾಲೂ ಮಾಡ್ತೇವೆ ಅನ್ನೋದ ನಿಮಗೆ ಚಲೋ ಅನಿಸ್ರ ಮಾಡ್ತೀವ್ರಿ. ಇಲ್ದೇಕಂದ್ರೆ ಮತ್ತೆ ನಮ್ಮ ಹಳಿ ಭಾಷೆದಾಗ ಚಾಲೂ ಮಾಡ್ತೀವ್ರಿ. ಮತ್ತೆ ಬೇರೆ ಸುದ್ದಿಯೊಂದಿಗೆ ಮತ್ತೆ ಬರ್ತನ್ರಿ. ನಿಮಗೆಲ್ಲ ನಮಸ್ಕಾರ ರೀ. ಅಣ್ಣ ಅಣ್ಣ ಏ ದೋಸ್ತ ಸರಿ ಬಾ. ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ